ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಣ್ಣವ್ರ ಕಾಲದಲ್ಲಿ ಮಾಡಿದಂಥ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಆಗ್ತಿತ್ತು. ಅಂದ್ರೆ ಒಂದಷ್ಟು ಸಿನಿಮಾಗಳು ಅಂದ್ರೆ ಯಾವ ತರ ಅಂತಂದ್ರೆ, ಈಗ ಅಣ್ಣವ್ರು ಏನಾದ್ರು ಒಂದು 10 ಸಿನಿಮಾ ಮಾಡಿತ್ತು ಅಂತಂದ್ರೆ ಅಣ್ಣವ್ರು ಮಾತ್ರ ಅಂತಲ್ಲ, ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ಇವ್ರು ಯಾರೇ ಆಗಿರ್ಬೋದು, ಒಂದು 10 ಸಿನಿಮಾ ಮಾಡಿದ್ರೆ ಅದ್ರಲ್ಲಿ ಒಂದು 2 ಸಿನಿಮಾ ಮಾತ್ರ ಒಂದ್ ಸ್ವಲ್ಪ ಚೆನ್ನಾಗಿಲ್ದಿರೋ ಸಿನಿಮಾಗಳು. ಆ ಸಿನಿಮಾಗಳು ಸಹ 50 ದಿನ ಕೂಡ ಓಡ್ತಿತ್ತು. ಆದ್ರೆ ಸ್ವಲ್ಪ ಚೆನ್ನಾಗಿತ್ತು ಅಂತಂದ್ರೆ ಆ ಸಿನಿಮಾಗಳೆಲ್ಲ 100 ರಿಂದ 150 ದಿನ ಓಡ್ತಿತ್ತು. ಕೆಲವೊಂದು ಸಿನಿಮಾಗಳೆಲ್ಲ ವರ್ಷಾನ್ಗಟ್ಲೆ ಕೂಡ ಓಡಿದೆ. ಆದ್ರೆ ಈಗಿನ ಸಿನಿಮಾಗಳು ಏಂತಕ್ಕೆ ಓಡ್ತಿಲ್ಲ ಅಂತ ನೋಡೋದಾದ್ರೆ, ಸಾಕಷ್ಟು ಸಿನಿಮಾಗಳು ಈ ಸಿನಿಮಾಗಳಲ್ಲಿ ಕಥೆನೇ ಇರೋದಿಲ್ಲ. ಯಾವೊಂದೋ ಸಿನಿಮಾಗಳನ್ನ ನೋಡಕ್ ಹೋಗ್ತೀವಿ ಅನ್ಕೊಳ್ಳಿ, ಆ ಸಿನಿಮಾ ಚೆನ್ನಾಗಿರೋದಿಲ್ಲ. ಆದ್ರೆ ಬಟ್ ಏನ್ ಮಾಡ್ತಾರಂದ್ರೆ, ಚಿತ್ರತಂಡದವರು ಮೈನ್ ಥಿಯೇಟರ್ ಯಾವ್ದು ಬರುತ್ತೆ ನರ್ತಕಿ, ಸಂತೋಷು ಇದೆಲ್ಲ ಏನಿದೆ ಮೈನ್ ಥಿಯೇಟ್ರು, ಅಲ್ಲಿ ಮುಂದೆಗಡೆ ಅವರೇನೆ ಸ್ವಲ್ಪ ಒಂದು ₹500 ದುಡ್ಡು ಅಥವಾ ಒಂದು ಬಿರಿಯಾನಿ ಅಥವಾ ಫ್ರೀ ಟಿಕೆಟು ಈ ತರದ್ದೆಲ್ಲ ಮಾಡಿ ಜನನ್ನ ಥಿಯೇಟರ್‌ಗೆ ಕರ್ಕೊಂಡ್ ಬರ್ತಾರೆ. ಅದು ಮಾರ್ನಿಂಗ್ ಶೋ ಮಾತ್ರ ಕರ್ಕೊಂಡ್ ಬರ್ತಾರೆ. ಆ ಮಾರ್ನಿಂಗ್ ಶೋ ಮುಗಿದ್ಮೇಲೆ ಜನಗಳ ಕೈಯಲ್ಲಿ ಅವರೇ ಹೇಳಿಸ್ತಾರೆ ಎಲ್ಲಾನು. "ಓಹ್! ಸೂಪರ್ ಆಗಿದೆ, ಹಂಗಿದೆ ಸಿನಿಮಾ, ಹಿಂಗಿದೆ. ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾವೇ ದುಡ್ಡು ವಾಪಸ್ ಕೊಡ್ತೀವಿ." ಈ ತರ ಎಲ್ಲ ಒಂದು ಖಾಲಿ ಡೈಲಾಗ್‌ಗಳ್ನ ಓಡಿಸಿ ಆ ಸಿನಿಮಾನ ಪ್ರಮೋಷನ್ ಮಾಡಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ಸೋಷಿಯಲ್ ಮೀಡಿಯಾನೇ ಬೇರೆ, ನಿಜ ಜೀವನದೇ ಬೇರೆ. ಯಾಕೆಂತಂದ್ರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರೆಲ್ಲರೂ ಕೂಡ ಬಂದು ಟಿಕೆಟ್ ತಗೊಂಡು ಥಿಯೇಟರ್‌ಗೆ ಬರೋದಿಲ್ಲ. ಅದಾದ್ಮೇಲೆ ಫಸ್ಟ್ ಶೋ ಏನಾಗುತ್ತೆ, ಜನ ಒಂದು 500 ಜನ, 1000 ಜನ ಕರ್ಸಿರ್ತಾರೆ. ಅವರೆಲ್ಲ ಮನೆಗೆ ಹೋದ್ಮೇಲೆ ಮಧ್ಯಾಹ್ನ ಆ ಥಿಯೇಟರ್ ಮುಂದೆಗಡೆ 10 ರಿಂದ 15 ಜನ ಕೂಡ ಇರೋದಿಲ್ಲ. ಮೊನ್ನೆ ನಾನೇ ಒಂದು ಸಿನಿಮಾಗೆ ಹೋಗಿದ್ದೆ, ಕನ್ನಡ ಸಿನಿಮಾಗೆ. ಆಚೆಗಡೆ ವೆಯ್ಟ್ ಮಾಡ್ತಿದ್ರು. ಒಂದು 10 ಜನ ಆಗ್ಲಿ ಅಥವಾ 15 ಜನ ಆಗ್ಲಿ, ಆಮೇಲೆ ಒಳಗಡೆ ಬಿಡ್ತೀವಿ ಟಿಕೆಟ್ ಕೊಟ್ಬಿಟ್ಟು. ಇಲ್ಲಾಂದ್ರೆ ಶೋ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು. ಯಾಕಂದ್ರೆ ರಿಲೀಸ್ ಆಗಿದ್ದ ಮೊದಲನೇ ದಿನವೇನೆ ಈ ತರ ಒಂದು ಘಟನೆಗಳು ಸಾಕಷ್ಟು ಕಡೆ ನಡೆಯುತ್ತೆ. ಮಲ್ಟಿಪ್ಲೆಕ್ಸ್ ಅಲ್ಲಿ 5 ಶೋ 6 ಶೋ ಕೊಟ್ಟಿರ್ತಾರೆ. ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಶೋನೇ ಇರೋದಿಲ್ಲ ಸಿನಿಮಾಗೆ. ಆ ತರ ಒಂದು ಕನ್ನಡ ಸಿನಿಮಾಗಳು ಸಾಕಷ್ಟು ಇದೆ. ಬೆಂಗಳೂರಲ್ಲಿ ತೆಲುಗು, ತಮಿಳು, ಹಿಂದಿ ಸಿನಿಮಾಗಳನ್ನ ಜನ ನೋಡ್ತಿದ್ದಾರೆ. ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹುಡುಕೋದಾದ್ರೆ, ಮೊದಲನೇ ಕಾರಣ ಬಂದು ಕತೆ. ಅಣ್ಣವ್ರ ಕಾಲದಲ್ಲಿ ಅಥವಾ ವಿಷ್ಣುವರ್ಧನ್ ಕಾಲದಲ್ಲಿ ಯಾವ ತರ ಇರ್ತಿತ್ತು ಅಂತಂದ್ರೆ, ಕಥೆಗಳೆಲ್ಲ ಒಂದು ಕಾದಂಬರಿ ಕಥೆಗಳಾಗ್ತಿತ್ತು. ಆ ಕಥೆಗಳು ತುಂಬಾ ಅದ್ಭುತವಾಗಿರ್ತಿತ್ತು. ಯಾವ ತರ ಅಂತಂದ್ರೆ, ಒಂದು ನಮ್ಮ ಮನೇಲಿ ನಡೆಯುವಂತ ಘಟನೆಗಳನ್ನ ಮಾಡ್ತಿದ್ರು. ಇಲ್ಲ ಪಕ್ಕದ ಮನೇಲಿ ಏನೋ ನಡೀತಿದೆ ಅಥವಾ ಹೊರಗಡೆ ಸಮಾಜದಲ್ಲಿ ಏನೋ ನಡೀತಿದೆ. ಅದರಿಂದ ನಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೋಬಹುದು. ಆ ತರ ಒಂದು ಕಥೆಗಳನ್ನ ಕೊಡ್ತಿದ್ರು ಆಗಿನ ಕಾಲದಲ್ಲಿ. ಇವೆಲ್ಲ ಬಂದು ಕಾದಂಬರಿ ಆಧಾರಿತ ಸಿನಿಮಾಗಳು ಜಾಸ್ತಿ ಆಗ್ತಿತ್ತು. ಮತ್ತೆ ಅಣ್ಣವ್ರ ಸಿನಿಮಾಗಳೆಲ್ಲ ಒಂದು ಯಾವ ತರ ಇರ್ತಿತ್ತು ಅಂತಂದ್ರೆ, ಪೌರಾಣಿಕ ಸಿನಿಮಾ ಅಥವಾ ಐತಿಹಾಸಿಕ ಸಿನಿಮಾಗಳು ಅಥವಾ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟ ಸಿನಿಮಾಗಳನ್ನ ಜಾಸ್ತಿ ಮಾಡ್ತಿದ್ರು. ಹಾಗಾಗಿ ಆಗಿನ ಕಾಲದ ಸಿನಿಮಾಗಳು ಎಲ್ಲ ಕೂಡ ಸೂಪರ್ ಹಿಟ್ ಆಗ್ತಿತ್ತು. ಬಂಗಾರದ ಮನುಷ್ಯ, ಅಲುಜೇನು, ಧ್ರುವತಾರೆ, ಮಯೂರ ಸಿನಿಮಾಗಳು ಇವೆಲ್ಲ ಒಂದಕ್ಕಿಂತ ಒಂದು ಡಿಫರೆಂಟ್ ಸಿನಿಮಾಗಳು. ಜಾನರ್ ಬೇರೆ ಬೇರೆ ಸಿನಿಮಾಗಳು. ಆದ್ರೆ ಕನ್ನಡದಲ್ಲಿ ಏನಾಗ್ತಿದೆ ಅಂತಂದ್ರೆ, ಒಂದೇ ತರ ಜಾನರ್ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಬರೀ ಆಕ್ಷನ್ನು. ಒಬ್ಬ ಹೀರೋ ಅಜ್ಜನ ಕುಡಿಯೋದು, ಬೀಳ್ಸೋದು, ಇಲ್ಲ ಸಿಗರೇಟ್ ಸೇದೋದು, ಇಲ್ಲ ಡ್ರಿಂಕ್ಸ್ ಮಾಡೋದು, ಇದನ್ನೇ ಮಾಡಿ ಮಾಡಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಜನಗಳು ಕೂಡ ಬೇಜಾರಾಗ್ಬಿಟ್ಟಿದ್ದಾರೆ. ಸುದೀಪ್ ಸರ್ ಸಿನಿಮಾ ಬರ್ತಿದ್ಯಾ, ದರ್ಶನ್ ಸರ್ ಸಿನಿಮಾ ಬರ್ತಿದ್ಯಾ, ಅದ್ರಲ್ಲಿ ಒಂದು 4 ಫೈಟ್ ಇರುತ್ತೆ ಅಥವಾ ಒಂದು 3 ಹಾಡ್ ಇರುತ್ತೆ. ಅದನ್ನ ಬಿಟ್ಟು ಬೇರೆ ಏನು ಇರೋದಿಲ್ಲ. ಕಮರ್ಷಿಯಲ್ ಸಿನಿಮಾಗಳಿರುತ್ತೆ. ಹಾಗಾಗಿ ಜನ ಥಿಯೇಟರ್‌ಗೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಮುಂಚೆ ದರ್ಶನ್ ಸರ್‌ಗೆ ಮತ್ತೆ ಸುದೀಪ್ ಅವ್ರಿಗೆ ಇವ್ರಿಗೆಲ್ಲ ಕ್ರೇಜ್ ಯಾವ ತರ ಇರ್ತಿತ್ತು ಅಂತಂದ್ರೆ, ಸಿನಿಮಾ ಬರ್ತಿದೆ ಅಂದ್ರೆ ಒಂದ್ 3 ದಿನ 4 ದಿನಕ್ಕೆ ಮುಂಚೆನೆ ಟಿಕೆಟ್ ಬಿಟ್ರೆ ಎಲ್ಲಾ ಥಿಯೇಟರ್‌ಗಳಲ್ಲೂ ಹೌಸ್‌ಫುಲ್ ಆಗ್ತಿತ್ತು. ಈಗ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳು ಬಂದ್ರೆ ಥಿಯೇಟರಲ್ಲಿ 50% 60% ಅಷ್ಟೇ ಜನ ಬರ್ತಿದ್ದಾರೆ. ಮಿಕ್ಕಿದ ಜನ ಬರ್ತಾನೆ ಇಲ್ಲ. ಬಟ್ ಹೀರೋಗಳು ಅಥವಾ ನಿರ್ದೇಶಕರು ಅವರ ಒಂದು ಸಮಾಧಾನಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ ಅಂದ್ರೆ, ಪೈರಸಿ ಅನ್ನೋದ್ರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಸಿನಿಮಾನ ಪೈರಸಿ ಮಾಡಿದ್ರು. 3 ದಿನ ಚೆನ್ನಾಗ್ ಹೋಯ್ತು. ಶುಕ್ರವಾರ, ಶನಿವಾರ, ಭಾನುವಾರ. ಸೋಮವಾರ ದಿನ ಜನ ಬರ್ತಾ ಇಲ್ಲ. ಈ ಮಾತುಗಳನ್ನ ಆಡಿ ಅಟ್‌ಲೀಸ್ಟ್ ಅದರಿಂದ ಬಚಾವಾಗ್ತಿದ್ದಾರೆ. ಯಾಕೆಂದ್ರೆ ನಾವು ಕೆಟ್ಟ ಸಿನಿಮಾ ಮಾಡಿದೀವಿ ಅಂತ ಎಲ್ಲೂ ಹೇಳ್ಕೊತಾ ಇಲ್ಲ ಅವರು. ಯಾಕಂದ್ರೆ ಅವ್ರಿಗೆ ಗೊತ್ತು ಸಿನಿಮಾದಲ್ಲಿ ಕಂಟೆಂಟ್ ಇಲ್ಲ. ನಾನೇ ಒಂದಷ್ಟು ಸಿನಿಮಾಗಳನ್ನ ನೋಡಿದೆ ರೀಸೆಂಟ್ ಆಗಿ. 45 ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು ಅಥವಾ ಇನ್ನೊಂದು ಸಿನಿಮಾ ಬಂತು ಡೆವಿಲ್. ಈ 3 ಸಿನಿಮಾಗಳು ಜನಕ್ಕೆ ಬೇಕಾದ್ರೆ ನೀವೇ ಹೇಳಿ, 3 ಸಿನಿಮಾಗಳು ಒಳ್ಳೆ ಕಂಟೆಂಟ್ ಅಂತೂ ಯಾವ್ದ್ರಲ್ಲೂ ಇಲ್ಲ. ಯಾವ ಸಿನಿಮಾನು ನಾವು ಅನ್ಕೊಂಡಿದ್ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿಲ್ಲ. ಅವ್ರ ಅಭಿಮಾನಿಗಳು ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ನೋಡಿದ್ರು. ಸೋಮವಾರದಿಂದ ನಾರ್ಮಲ್ ಆಡಿಯನ್ಸ್ ನೋಡ್ಬೇಕು. ನಾರ್ಮಲ್ ಆಡಿಯನ್ಸ್ ಯಾರು ಕೂಡ ಥಿಯೇಟರ್‌ಗೆ ಬರಲ್ಲ. ಇದೊಂದು ಕಾರಣ. ಆದ್ರೆ ಮತ್ತೊಂದು ಕಾರಣ ಏನು ಅಂತಂದ್ರೆ, ಜನನ ದುಡ್ಡು ಕೊಟ್ಟು ಕರೆಸ್ತಾರೆ ಗೊತ್ತಾ? ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು 4, 5 ಜನ ಇದ್ದಾರೆ. 4, 5 ಜನ ಅಲ್ಲ, ಒಂದು 10 ಜನನೇ ಇರ್ಬೋದು. ಅವ್ರೇನ್ ಮಾಡ್ತಾರೆ, ಅಣ್ಣಂಗೆ ಜೈ ಅದು ಇದು ಅಂದ್ಕೊಂಡು ಮೈನ್ ಥಿಯೇಟರ್ ಮುಂದೆ ಎಲ್ಲರಿಗೂ ಚಾಲೆಂಜ್ ಆಗ್ತಾರೆ. ಈ ಸಿನಿಮಾ ಹಂಗಿದೆ, ಇಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ, ಬನ್ನಿ ಇಲ್ಲೇ ನಿಂತಿರ್ತೀನಿ ಡೋರ್ ಹತ್ರ, ಟಿಕೆಟ್ ವಾಪಸ್ ಕೊಟ್ಬಿಡ್ತೀನಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಜನನ್ನ ಬಕರ ಮಾಡ್ತಾರೆ. ಜನಗಳು ಏನ್ ಮಾಡ್ತಾರೆ, ಇವರೆಲ್ಲ ಹೇಳ್ತಿದಾರಲ್ಲ ಸಿನಿಮಾ ಚೆನ್ನಾಗಿರ್ಬೋದು ಅಂದ್ಬಿಟ್ಟು ಥಿಯೇಟರ್ ಒಳಗಡೆ ಹೋಗಿ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಚಿತ್ರದಲ್ಲಿ ಏನು ಇಲ್ಲ. ಇವರೆಲ್ಲ ಸುಮ್ನೆ ಅವ್ರು ದುಡ್ಡು ಇಸ್ಕೊಂಡಿರ್ತಾರೆ. 5,000 10,000 ಈ ತರ ಪ್ರಮೋಷನ್‌ಗೆ ಅಂತ ಅಂದ್ಬಿಟ್ಟು. ಅದನ್ನ ಈಸ್ಕೊಂಡು ಅವರು ಜನಕ್ಕೆ ತಪ್ಪು ದಾರಿಗೆ ಎಳ್ಕೊಂಡು ಹೋಗ್ತಿದ್ದಾರೆ. ಈ ತರ ಮಾಡಿ 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 ಕನ್ನಡ ಚಿತ್ರರಂಗ ಈಗ ಒಂದು ಹಂತಕ್ಕೆ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಆಲ್ಮೋಸ್ಟ್. ಅದನ್ನ ಬಿಟ್ರೆ ಕನ್ನಡ ಸಿನಿಮಾಗಳು ಇನ್ನೇನ್ ಆಗ್ತಿದೆ ಅಂತಂದ್ರೆ, 1 ವರ್ಷ, 2 ವರ್ಷ, 3 ವರ್ಷ ಶೂಟಿಂಗ್ ಮಾಡ್ತಿದ್ದಾರೆ. ಯಾವ ಪ್ರೊಡ್ಯೂಸರ್‌ಗೆ 1 ವರ್ಷ, 2 ವರ್ಷ, 3 ವರ್ಷ ಸಿನಿಮಾ ಹಂಗೆ ಇತ್ತು ಅಂತಂದ್ರೆ, ಆ ಪ್ರೊಡ್ಯೂಸರ್ ರೂಢಿಗೆ ಬಂದ್ಬಿಡ್ತಾರೆ. ಆಗಿನ ಕಾಲದಲ್ಲೆಲ್ಲ 30 ದಿನ, 40 ದಿನ ಶೂಟಿಂಗ್ ಮುಗೀತಿತ್ತು. ಈಗಿನ ಕಾಲದಲ್ಲೂ ಕೂಡ 3 ರಿಂದ 4 ತಿಂಗಳಿಗೆ ಸಿನಿಮಾ ಮುಗಿಸಿದ್ರೆ ಯಾವ ಪ್ರೊಡ್ಯೂಸರ್‌ಗೂ ಕೂಡ ಹೊರೆ ಆಗಲ್ಲ. ಮೇನ್ ಕಾರಣ ಏನು ಅಂತಂದ್ರೆ, ಈಗ ಪ್ರೆಸೆಂಟ್ ಸಿನಿಮಾ ನೋಡೋದಕ್ಕಿಂತ ಮಾಡೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ರೀಲ್ಸು, ಸೋಷಿಯಲ್ ಮೀಡಿಯಾ ಇದನ್ನೆಲ್ಲ ತುಂಬಾ ಜನ ಪ್ರತಿಯೊಬ್ಬರದ್ದು ಪ್ರತಿಯೊಂದು ಅಕೌಂಟ್ ಇದ್ದೇ ಇದೆ. ಪ್ರತಿಯೊಬ್ಬರು ಕೂಡ ಎಂಟರ್‌ಟೈನ್‌ಮೆಂಟ್‌ಗೆ ಫೋನ್ ಬೇಕು ಅಂತಾನೆ ಇರ್ತಾರೆ. ಈ ಫೋನ್ ಬಂದು ಏನಾಗಿದೆ ಅಂದ್ರೆ, ಚಿತ್ರಮಂದಿರಕ್ಕೆ ಹೋಗೋರು ತುಂಬಾ ಕಮ್ಮಿ.
ಚಿತ್ರಮಂದಿರಕ್ಕೆ ಜನ ಹೋಗ್ತಾನೆ ಇಲ್ಲ, ಎಲ್ಲ ಫೋನ್ ಹಿಡ್ಕೊಂಡೆ ಕೂತಿರ್ತಾರೆ. ಒಂದು ಹೋಟ್ಲಿಗೆ ಹೋದ್ರೆ ನೀವು, ಅಲ್ಲೂ ಅಷ್ಟೇ ಊಟ ಮಾಡ್ಬೇಕಾದ್ರೂ ಕೂಡ ಅವ್ನು ಫೋನ್ ನೋಡ್ಕೊಂಡು ಊಟ ಮಾಡ್ತಿರ್ತಾನೆ. ಮನೆಗಳಲ್ಲೂ ಅಷ್ಟೇ 50ರಿಂದ 60 ವರ್ಷ ಆಗಿರುತ್ತೆ. ಇನ್ನ ಕೆಲವ್ರು ಮಹಿಳೆ ಇರ್ಬೋದು ಅಥವಾ ಪುರುಷರೇ ಇರ್ಬೋದು, ಯಾರಾಗಿರ್ಬೋದು, ಮನೇಲಿ ಏನ್ ಮಾಡ್ತಾರೆ ಅಂದ್ರೆ ತಟ್ಟೆಗೆ ಅನ್ನ ಹಾಕಿದ ತಕ್ಷಣ ನನ್ನ ಫೋನ್ ಎಲ್ಲಿದೆ ಅಂತ ಹುಡುಕ್ತಾ ಇರ್ತಾರೆ. ಆ ತರ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ. ಅದ್ರಲ್ಲೂ ನಮ್ಮ ಕನ್ನಡದವರು ಅತಿ ಹೆಚ್ಚು ಜನ ಆ ತರದಲ್ಲೇ ಇದ್ದಾರೆ. ಯಾಕಂದ್ರೆ ಇವ್ರು ಯಾರು ಕೂಡ ಚಿತ್ರಮಂದಿರಕ್ಕೆ ಹೋಗಲ್ಲ. ಫೋನಲ್ಲೇ 1 ಅವರ್ 2 ಅವರ್ ಟೈಮ್ ಪಾಸ್ ಬೇಕು ಅವ್ರಿಗೆ. ಅದೇನ್ ಮಾಡ್ತಾರೆ, ಶಾರ್ಟ್ ಫಿಲಮು ಅಥವಾ ವ್ಲಾಗ್ಸು ಅಥವಾ ರೀಲ್ಸು ಇದನ್ನೆಲ್ಲ ನೋಡ್ಕೊಂಡು ಅವರು ಟೈಮ್ ಪಾಸ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು 1 ಅವರ್ 2 ಅವರ್ ಎಂಟರ್ಟೈನ್ಮೆಂಟ್. ಅದು ಯಾರು ಕೊಟ್ರೆ ಏನು, ಸಿನಿಮಾದವರೇ ಕೊಡ್ಬೇಕು ಅಂತ ಏನಿಲ್ಲ ಅಲ್ವಾ. ಆ ಒಂದು ಮನೋಭಾವನೆಯಿಂದ ಯಾರು ಕೂಡ ಚಿತ್ರಮಂದಿರ ಕೂಡ ಬರ್ತಿಲ್ಲ. ಇದಿಷ್ಟು ಕಾರಣ ಆದ್ರೆ ಇನ್ನ ಒಂದಷ್ಟು ಕಾರಣ ಏನು ಅಂತಂದ್ರೆ ಚೆನ್ನಾಗಿಲ್ದಿರ ಸಿನಿಮಾ ಮಾಡ್ತಿರೋದು ಕನ್ನಡದಲ್ಲಿ. ನಾನು ನೋಡ್ದಂಗೆ ಲಾಸ್ಟ್ ಒಂದು 10ರಿಂದ 15 ಸಿನಿಮಾಗಳು ಬಂದಿದೆ. ಅದ್ರಲ್ಲಿ ಒಂದು ಸಿನಿಮಾ ಆದ್ರೂ ಕೂಡ ಚೆನ್ನಾಗಿಲ್ಲ. ಒಂದೇ ಒಂದು ಸಿನಿಮಾ ಕೂಡ ಚೆನ್ನಾಗಿಲ್ಲ. ಈ ವರ್ಷದಲ್ಲಿ ನನಗೆ ಗೊತ್ತಿರಂಗೆ ಸಿನಿಮಾ ಹಾಕಿದ ಬಂಡವಾಳ ವಾಪಸ್ ಬಂದಿರೋದು ಅಂದ್ರೆ ರಾಜ್ಬಿ ಶೆಟ್ಟಿ ಅಭಿನಯದ ರಕ್ಕಸ ಪರದೋಳು ಸಿನಿಮಾ. ರವಿವರ್ಮ ಈ ಸಿನಿಮಾನ ನಿರ್ಮಾಣ ಮಾಡಿರೋದು. ಇವ್ರೊಬ್ರೆ ನನಗೆ ಗೊತ್ತಿರಂಗೆ ಈ ವರ್ಷ ಸ್ವಲ್ಪ ಲಾಭ ಅಂತ ನೋಡಿರೋದು. ಇನ್ ಬಂದಂತ ಮಿಕ್ಕಿ ಸಿನಿಮಾಗಳು ಯಾವ್ದು ಕೂಡ ದೊಡ್ಡ ಮಟ್ಟದಲ್ಲಿ ಲಾಭ ನೋಡೇ ಇಲ್ಲ. ಸಿನಿಮಾ ಕೂಡ ಹಿಟ್ ಆಗಿಲ್ಲ. ವಾರಕ್ಕೆ 8ರಿಂದ 10 ಸಿನಿಮಾ ರಿಲೀಸ್ ಆಗುತ್ತೆ. ಆ ಹೀರೋಗಳು ಯಾರು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಸುಮ್ನೆ ಸಿನಿಮಾ ಬರುತ್ತೆ, ಮಲ್ಟಿಪ್ಲೆಕ್ಸ್ ಅಲ್ಲಿ 4 ಸ್ಕ್ರೀನ್ ಅಲ್ಲಿ ಹಾಕಿರ್ತಾರೆ. ಆದ್ರೆ ಅಲ್ಲಿ ಇಲ್ಲೂ ಕೂಡ ಶೋ ನಡೆಯಲ್ಲ. ಸುಮ್ನೆ ಅವ್ರ ದುಡ್ಡನ್ನ ಅವ್ರು ಕಳ್ಕೊತಾ ಇದ್ದಾರೆ. ಸಿನಿಮಾ ಬಗ್ಗೆ ಒಂದಷ್ಟು ನಾಲೆಡ್ಜ್ ಇಟ್ಕೊಂಡು ಕಂಟೆಂಟ್ ಬಗ್ಗೆ ವರ್ಕ್ ಮಾಡಿ ಸಿನಿಮಾಗಳನ್ನ ಮಾಡ್ಬೇಕು. ಅಥವಾ ಮಲಯಾಳಮಲ್ಲಿ ತುಂಬಾ ಚೆನ್ನಾಗಿ ಸಿನಿಮಾಗಳನ್ನ ಮಾಡ್ತಾರೆ. ಅವ್ರು ಯಾವ ತರ ಅಂತಂದ್ರೆ, ಒಂದು ಸಿನಿಮಾ ಮಾಡ್ತಾನೆ ಒಬ್ಬ ನಾಯಕ, ಆ ಸಿನಿಮಾ 150 ಕೋಟಿ ಗಳಿಸುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸಿನಿಮಾ ಅವನು 200 ಕೋಟಿ ಹಾಕೋದಿಲ್ಲ ಸಿನಿಮಾಗೆ. ನೆಕ್ಸ್ಟ್ ಅವ್ನು ಹಾಕೋದೇ 10ರಿಂದ 12 ಕೋಟಿ ಅಷ್ಟೇನೆ. ಆ ಸಿನಿಮಾ ಎಷ್ಟಾದ್ರೂ ಗಳಿಸ್ಲಿ, ಅವ್ರ ಬಜೆಟ್ನ ಅವ್ರು ಮೀರೋದಿಲ್ಲ. ಅವ್ರದ್ದು ಮೈಂಡ್ ಕ್ಯಾಲ್ಕುಲೇಟ್ ಏನಿದೆ ಅಷ್ಟನ್ನ ಮಾತ್ರ ಮಾಡ್ತಾರೆ. ನಮ್ಮಲ್ಲಿ ಒಂದ್ ಸಿನಿಮಾ 200 ಕೋಟಿ ಆಯ್ತು ಅಂತಾರೆ, ನೆಕ್ಸ್ಟ್ ಸಿನಿಮಾ 400 ಕೋಟಿ ಮಾಡ್ಬೇಕು ಅಂತ ಆಟಕ್ಕೆ ಹೋಗಿ ಸಿನಿಮಾಗಳು ಕೂಡ ಸೋಲುತ್ತೆ. ಮತ್ತೆ 2 ವರ್ಷ 3 ವರ್ಷಕ್ಕೊಂದೊಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾನು ಕನ್ನಡದಲ್ಲಿ ಕರೆಕ್ಟ್ ಟೈಮಿಗೆ ರಿಲೀಸ್ ಮಾಡಲ್ಲ. ಕೆಡಿ ಸಿನಿಮಾ ಆಗಿರ್ಬೋದು, ಟಾಕ್ಸಿಕ್ ಸಿನಿಮಾ ಆಗಿರ್ಬೋದು, ಇವೆಲ್ಲ ಒಂದ್ಸರಿ 2 ಸರಿ 3 ಸರಿ ಡೇಟ್ ಅನೌನ್ಸ್ ಮಾಡಿ ಮುಂದಕ್ಕೆ ಹೋಗಿರೋದ್ರಿಂದ ಜನಕ್ಕೆ ಅಯ್ಯೋ ಯಾವಾಗಾದ್ರೂ ಬರ್ಲಿ ಬಿಡಿ, ನಾವು OTTಲಿ ನೋಡ್ಕೊಳ್ಳೋಣ ಅಂತಾರೆ. ಪಾಪ ಇನ್ನೊಂದು OTTಲಿ ಜನಕ್ಕೆ ಜನ OTT ಸಿನಿಮಾ ನೋಡೋದು ಕೂಡ ಪ್ರೊಡ್ಯೂಸರ್ ಬರ್ತಾನೆ ಇಲ್ಲ. ನನ್ನ ಪ್ರಕಾರ ಏನಂದ್ರೆ, 1 ಅವರ್ ಅಥವಾ 1.5 ಅವರ್ ಸಿನಿಮಾ ನೋಡಿದ್ರೆ OTT ಅವ್ರು ಪ್ರೊಡ್ಯೂಸರ್ ಕೊಡೋದು ₹10. ಒಂದ್ ಸಿನಿಮಾನ ಒಬ್ಬ ಮನುಷ್ಯ ಫುಲ್ ನೋಡಿದ್ರೆ ಪ್ರೊಡ್ಯೂಸರ್‌ಗೆ 10ರಿಂದ 12 ರೂಪಾಯಿ ಸಿಗುತ್ತೆ OTT ಕಡೆಯಿಂದ. ಇಷ್ಟು ಕಮ್ಮಿ ದುಡ್ಡು ಇಟ್ಕೊಂಡು OTTಲಿ ಎಷ್ಟು ಜನ ಸಿನಿಮಾ ನೋಡ್ತಾರೆ? ಪ್ರೊಡ್ಯೂಸರ್‌ಗೆ ಎಷ್ಟು ದುಡ್ಡು ಹೋಗುತ್ತೆ? 1,00,000 ಜನ ಸಿನಿಮಾ ನೋಡ್ತಾರೆ ಕನ್ನಡ ಸಿನಿಮಾನ OTTಲಿ. ಯಾವುದೇ ಕಾರಣಕ್ಕೂ ನೋಡಲ್ಲ. ಯಾಕಂದ್ರೆ ಕನ್ನಡ ಸಿನಿಮಾನ OTTಲಿ 20ರಿಂದ 25 ಸಾವಿರ ಜನ ಅಷ್ಟೇ ನೋಡ್ತಿರೋದು. ಹಾಗಾಗಿ ನೆಟ್‌ಫ್ಲಿಕ್ಸ್ ಅವ್ರು ಕೂಡ ಕನ್ನಡ ಸಿನಿಮಾಗಳನ್ನ ತಗೋತಿಲ್ಲ. ಈ ತರ ಒಂದು ಪರಿಸ್ಥಿತಿ ಇದ್ದಾಗ ಒಂದು ಟೀಮ್ ಅಂತ ಮಾಡ್ಕೊಂಡು ಕನ್ನಡ ಸಿನಿಮಾಗಳನ್ನ ಗೆಲ್ಸೋದ್ರ ಬಗ್ಗೆ ಮಾತಾಡ್ಬೇಕು. ಅದನ್ನ ಬಿಟ್ಟು ಸ್ಟಾರ್ ವಾರ್ ಇಟ್ಕೊಳ್ಳೋದು. ಅಲ್ಲಿ ಸಿನಿಮಾನ ಥಿಯೇಟರ್‌ಗೆ ಹೋಗಿ ನೋಡೋದೇ ಇಲ್ಲ ಅವರು. ಬರೀ ಕಮೆಂಟ್ ಹಾಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ. ಕಮೆಂಟ್ ಹಾಕೋರು ಯಾರು ಕೂಡ ಸಿನಿಮಾ ನೋಡ್ತಿರಲ್ಲ. ಅವ್ರಿಗೇನ್ ಬೇಕೋ ಅದ್ರಲ್ಲೂ ಒಂದು ಎಂಟರ್‌ಟೈನ್‌ಮೆಂಟ್ ಬೇಕಷ್ಟೇ. ಆ ಕಡೆಯವರು ಈ ಕಡೆಯವರು ಯುದ್ಧ ಮಾಡ್ತಿರ್ತಾರೆ, ನಾವು ಕುತ್ಕೊಂಡು ನೋಡ್ತಿರ್ಬೇಕು. ಇದೇ ಆಗಿದೆ ಕನ್ನಡ ಚಿತ್ರರಂಗದಲ್ಲಿ ಈಗ. ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ನಿಲ್ಲಿಸ್ಬೇಕು. ಕನ್ನಡ ಚಿತ್ರರಂಗ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತಂದ್ರೆ ಸ್ಟಾರ್ಸ್ ಏನಿದ್ದಾರೆ ಅವರೆಲ್ಲ ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾ, 5 ವಾರ ಸಿನಿಮಾ ಅಲ್ಲ, ಬರೀ 2 ಸಿನಿಮಾ ಮಾಡಿದ್ರೆ ಸಾಕು. ಆ 2 ಸಿನಿಮಾ ಯಾವ ತರ ಅಂದ್ರೆ, ದರ್ಶನ್ ಅವ್ರ ಸಿನಿಮಾ ಒಂದು 50 ಕೋಟಿಯಿಂದ 60 ಕೋಟಿ ಗಳಿಸುತ್ತೆ ಅಂತಂದ್ರೆ, ಅವ್ರ ಸಿನಿಮಾಗೆ ಒಂದು 10ರಿಂದ 15 ಕೋಟಿ ಅಷ್ಟೇ ಬಜೆಟ್ ಹಾಕ್ಬೇಕು. ಆ ಒಂದು ಲಿಮಿಟ್ ಅಲ್ಲಿ ಮಾಡ್ಕೊಂಡು ಒಂದು ಪ್ಲಾನ್ ಮಾಡ್ಕೊಂಡು ಸಿನಿಮಾಗಳನ್ನ ಮಾಡಬೇಕು. ಇಲ್ಲ ಅಂದ್ರೆ 1, 2 ಸಿನಿಮಾ ಮಾಡಿದಂತ ಪ್ರೊಡ್ಯೂಸರ್ ಮತ್ತೆ 3, 4 ಸಿನಿಮಾಗಳು ಬರೋದೇ ಇಲ್ಲ. ಯಾಕಂದ್ರೆ ಅವ್ರ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಆಗಿರುತ್ತೆ. ಚಿತ್ರರಂಗದಲ್ಲಿ ಪ್ರೊಡ್ಯೂಸರ್ಸ್‌ನ ಉಳಿಸ್ಕೊಳ್ಳೋದಕ್ಕಿಂತ ಬಳಸ್ಕೋಬೇಕು. ಚೆನ್ನಾಗಿ ಅವ್ರನ್ನೂ ಬೆಳೆಸ್ಬೇಕು, ಹೀರೋಗಳು ಬೆಳಿಬೇಕು. ಮತ್ತೆ ಇನ್ನೊಂದು ಕಲೆಕ್ಷನ್ ಬಗ್ಗೆ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾರೆ ಎಲ್ಲ ಕಡೆನೂ. ಕನ್ನಡ ಸಿನಿಮಾ ನನಗೆ ಗೊತ್ತಿರೋ ಮಟ್ಟಿಗೆ ಬರೀ ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಕಳ್ಸಿದ್ರೆ ಅಮ್ಮಮ್ಮ ಅಂದ್ರೆ 100ರಿಂದ 105 ಕೋಟಿ ಗಳಿಸ್ಬೋದು ಅಷ್ಟೇ. ಅದು ಸಿನಿಮಾ ಸೂಪರ್ ಹಿಟ್ ಆಗ್ಬೇಕು. ಇವಾಗೆಲ್ಲ ಬುಕ್ ಮೈ ಶೋ ಇದೆ, ಅದ್ರಲ್ಲಿ ನೋಡ್ಬೋದು ನೀವು ಥಿಯೇಟರ್ ಅಲ್ಲಿ ಎಷ್ಟು ಫುಲ್ ಆಗಿದೆ, ಎಷ್ಟು ಖಾಲಿ ಇದೆ ಅಂತ ಅಂದ್ಬಿಟ್ಟೆಲ್ಲ ಅದ್ರಲ್ಲೇ ಬಂದ್ಬಿಡುತ್ತೆ ಡೈಲಿ ಇಷ್ಟು ಟಿಕೆಟ್ ಸೇಲ್ ಆಗಿದೆ ಅಂತೆಲ್ಲ. ಯಾವೊಂದು ಕನ್ನಡ ಸಿನಿಮಾಗಳು ಈ ಇತ್ತೀಚಿನ ದಿನಗಳಲ್ಲಿ ಮೊದಲನೇ ದಿನನೇ 5ರಿಂದ 6 ಕೋಟಿ ಕೂಡ ಯಾವ್ದು ಗಳಿಸಿಲ್ಲ. ಆದ್ರೆ ಏನಾಗುತ್ತೆ ಅಂತಂದ್ರೆ, ಸ್ಟಾರ್ಸ್ ಅಭಿಮಾನಿಗಳು ಅವರ ಹೀರೋ ಮುಂದೆ ಇದಾನೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ 50 ಕೋಟಿ ಆಯ್ತು, 100 ಕೋಟಿ ಆಯ್ತು ಅಂತಾರೆ, ಕೇಕ್ ಎಲ್ಲ ಕಟ್ ಮಾಡ್ತಾರೆ. ಇನ್ನ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ 100 ಕೋಟಿ ಆಯ್ತು, 200 ಕೋಟಿ ಆಯ್ತು ಅಂತ ಅಂದ್ಬಿಟ್ಟು ಕೊಚ್ಕೋತಾರೆ. ಯಾವೊಬ್ಬ ಪ್ರೊಡ್ಯೂಸರ್ ಕೂಡ ಮುಂದೆ ಬಂದು ಹೇಳ್ತಾ ಇಲ್ಲ. ತೆಲುಗು, ತಮಿಳು, ಹಿಂದಿಗಳಲ್ಲಿ ಹೇಳ್ತಾರೆ ಅಥವಾ ಅಫಿಷಿಯಲ್ ಪೋಸ್ಟ್ ಅಲ್ಲಿ ಹಾಕ್ತಾರೆ ಇಷ್ಟು ಕೋಟಿ ಕಲೆಕ್ಟ್ ಆಗಿದೆ ಅಂತ. ಕನ್ನಡದಲ್ಲಿ ಯಾರು ಹಾಕಲ್ಲ. ಬೇಕಾದ್ರೆ ಕೇಳಿ ನೋಡಿ, ಯಾವೊಬ್ಬ ಪ್ರೊಡ್ಯೂಸರ್ ಕೂಡ ಹಾಕಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಸಿನಿಮಾ ಎಷ್ಟು ಹೋಗಿದೆ, ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಕನ್ನಡ ಸಿನಿಮಾ ಒಂದು ದಿನಕ್ಕೆ 1 ಕೋಟಿ ಕಲೆಕ್ಟ್ ಮಾಡ್ತು ಅಂತಂದ್ರೆ, ಅಲ್ಲಿ ಅದರಿಂದ ಪ್ರೊಡ್ಯೂಸರ್ಸ್ ಬರೋ ದುಡ್ಡು ಎಷ್ಟು ಗೊತ್ತಾ? 1 ಕೋಟಿಲಿ ಪ್ರೊಡ್ಯೂಸರ್ ಬರೋದು 45ರಿಂದ 50 ಲಕ್ಷ ರೂಪಾಯಿ ಅಷ್ಟೇ. ಅದರಲ್ಲಿ ಅರ್ಧ ದುಡ್ಡು ಅವ್ರು ಮಲ್ಟಿಪ್ಲೆಕ್ಸ್ ಅಲ್ಲಿ ಹಾಕಿತ್ತು ಅಂತಂದ್ರೆ ಅವ್ರಿಗೆ ಹೋಗುತ್ತೆ. ಇಲ್ಲ ಥಿಯೇಟರ್ ರೆಂಟು ಅಂತ ಇದ್ರೆ ಅವ್ರಿಗೆ ಹೋಗುತ್ತೆ. ಇದೆಲ್ಲ ಹೋಗಿ ಪ್ರೊಡ್ಯೂಸರ್ಗೆ ₹100ಲ್ಲಿ ₹40 ಅಷ್ಟೇ ಸಿಗುತ್ತೆ. ಸಿನಿಮಾ ಬಜೆಟ್ 50 ಕೋಟಿ ಹಾಕಿರ್ತಾರೆ ಅನ್ಕೊಂಡ್ರೆ, ಸಿನಿಮಾ 100ರಿಂದ 120 ಕೋಟಿ ಗಳಿಸಿದ್ರೆ ಮಾತ್ರ ಪ್ರೊಡ್ಯೂಸರ್ಗೆ ಲಾಭ ಆಗೋದು. ಅವ್ರು 50 ಕೋಟಿ ಬಜೆಟ್ ಹಾಕಿ ಸಿನಿಮಾನು 50 ಕೋಟಿ ಕಲೆಕ್ಟ್ ಮಾಡ್ತು ಅಂತಂದ್ರೆ, ಅವ್ರಿಗೆ ಅದ್ರಲ್ಲಿ 25ರಿಂದ 27 ಕೋಟಿ ಅಷ್ಟು ಲಾಸ್ ಆಗುತ್ತೆ. ಇದೆಲ್ಲ ಗೊತ್ತಿಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಕಮೆಂಟ್ ಹಾಕ್ತಾರೆ. ಇದೆಲ್ಲ ಬಿಟ್ಟು ಕನ್ನಡ ಚಿತ್ರರಂಗದವರು ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ಕೆಲಸ ಮಾಡಿ ಮತ್ತೆ ಆನೆಸ್ಟ್ ಆಗಿ ಹೇಳ್ಬೇಕು ಜನಕ್ಕೆ, ಈ ಸಿನಿಮಾ ಹಿಂಗ್ ಚೆನ್ನಾಗಿದೆ, ಈ ಸಿನಿಮಾ ಹಿಂಗೆ ಇರಬೇಕು ಅಂತ ಅನ್ಬಿಟ್ಟು. ಅದನ್ನ ಬಿಟ್ಟು ಫಸ್ಟ್ ಡೇನೆ ಥಿಯೇಟರ್‌ಗೆ ಯಾರನ್ನೋ ಕರ್ಕೊಬಂದು ಏನೇನೋ ಹೇಳ್ಸೋದು, ಸಿನಿಮಾ ಚೆನ್ನಾಗಿದೆ ಅಂತ ಬಿಟ್ಟು ಪಬ್ಲಿಸಿಟಿ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ಸೋದು, ಇದನ್ನೆಲ್ಲ ಮಾಡೋದನ್ನ ಬಿಟ್ಟು ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಬಂದೇ ಬರ್ತಾರೆ. ಆ ಸಿನಿಮಾನ ಜನ ನೋಡೇ ನೋಡ್ತಾರೆ.
ಈಗಲ್ಲ ರಕ್ಕಸಪದಳು ಸಿನಿಮಾ ಬಂತು, ಚೆನ್ನಾಗಿ ಹಿಟ್ ಆಯ್ತು. ಬಟ್ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಆ ಸಿನಿಮಾ ಹಾಕಿರೋದು ಒಂದು ಬಜೆಟ್ ಒಂದು 2.5 3 ಕೋಟಿ ರೂಪಾಯಿ. ಆ ಸಿನಿಮಾ ಒಂದು 6 7 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದೆ. ಅವ್ರು ಹಾಕಿದ್ದಕ್ಕಿಂತ ತಕ್ಕ ಮಟ್ಟಿಗಂತೂ ಲಾಭ ಅಂತೂ ಅವ್ರಿಗೆ ಬಂದಿದೆ. ಈ ತರ ಸಿನಿಮಾಗಳನ್ನ ಇನ್ನೂ ಚೆನ್ನಾಗಿ ಮಾಡ್ಬೇಕು. ಯಾಕಂದ್ರೆ ಈಗ ರಕ್ಕಸಪುರದೊಳಗೆ ಒಂದು ಸಿನಿಮಾ ಹಿಟ್ ಆಗಿದೆ. ಅದಾದ್ಮೇಲೆ ಬರ್ತಾ ಬರ್ತಾ ಸಿನಿಮಾಗಳು ಅದೇ ತರ ಪ್ಯಾಟರ್ನ್ ಬರ್ತಿದ್ರೆ ಸಿನಿಮಾಗಳು ಬೇರೆ ಸಿನಿಮಾಗಳು ಹಿಟ್ ಆಗ್ತಿರುತ್ತೆ. ಹಾಗಾಗಿ ಕನ್ನಡ ಚಿತ್ರರಂಗದವರು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ದೆ, ಜನಕ್ಕೆ ಮೋಸ ಮಾಡದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.